ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಎಲ್ಲಿ ಸರ್? ಬಿಸಿನಾ ಫುಲ್ಲು? ಅಲ್ಲ ಫುಲ್ ಬಿಸಿನಾ? ಅಲ್ಲಲ್ಲ, ಈಗ ನಾಯಕರು ಬರ್ತಿದ್ದಾರೆ, ಸಿದ್ದರಾಮಯ್ಯ ಸರ್ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರು ಬರ್ತಿದ್ದಾರೆ ಮುಳಬಾಲ್ಗೆ. ಫುಲ್ ಬಿಸಿ ಇರ್ತೀರ ಅಂತ ಫೋನ್ ಮಾಡಿದೆ. ಅಲ್ಲ ಸರ್, ನಿನ್ನೆ ಎಲ್ಲ ಒಂದು ಒಳ್ಳೆ ವಾತಾವರಣ ನಡೆದಿದೆ ಮುಳಬಾಲಲ್ಲಿ. ಏನು ರಾಮಲಿಂಗಾರೆಡ್ಡಿ ಅವರು, ಏನು KH ಬನ ಅನ್ನೋರು ಎಲ್ಲ ಸೇರಿ ಸಿಹಿ ಹಂಚ್ಕೊಂಡು ಮಾಡಿದ್ದಾರೆ. ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ ಅಂತ ನೀಲಕಂಠೇಗೌಡ ಹೇಳಿದ್ದಾರೆ. ಮತ್ತೆ ಎಲ್ಲಾ ಮನೆಗೆ ಹೋಗ್ತೀನಿ ಅಂತ ಕೂಡ ಅವರು ಪ್ರತಿಜ್ಞೆ ಮಾಡಿದ್ರು. ನನಗೆ ಯಾವ್ದು ಇಲ್ಲಿ ದ್ವೇಷ ಶತ್ರುತ್ವ ಏನಿಲ್ಲ, ನಾನು ಎಲ್ಲಾ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನೀವು ಎಲ್ಲಿದ್ದೀರಾ? ನಿಮ್ಮ ಮನೆಗೆ ಬಂದಿದ್ರಾ ಅಂತ ಈಗ ಅಲ್ಲಲ್ಲ, ನಮ್ಮ ಮನೆಗೆ ಬರೋದು ನಾವೆಲ್ಲ ಕಾಂಗ್ರೆಸ್. ಹಾ ಸರ್, ನಾನು ಅವರಂಗೆ ಬೆಳಗ್ಗೆ ಒಂದ್ ಪಾರ್ಟಿ ಮಧ್ಯಾಹ್ನ ಒಂದ್ ಪಾರ್ಟಿ ಹೋಗೋರಲ್ಲ, ನಾವೆಲ್ಲ ಕಾಂಗ್ರೆಸ್ ಅವರ. ಈಗ ರಾಮಲಿಂಗಾರೆಡ್ಡಿನ ಬಿಜೆಪಿನ ಗಡನ, ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ತಾನೆ? ಹೌದು. ಮತ್ತೆ ರಾಮಲಿಂಗಾರೆಡ್ಡಿನ ಕರ್ಕೊಳ್ಳೋದ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಅಲ್ವೇನಾ? ಅಲ್ಲ ಏನೋ ಒಂದು ಮುನ್ಸು, ಅದು ಬನ ಇನ್ನೊಂದು ಬನ ಅಂತ ಇವಾಗ ಆಯ್ತು. ಇವಾಗ ಅವರಿಬ್ರು ಒಂದಾಗಿದ್ದಾರಲ್ಲ, ನನ್ನ ತಾಲೂಕು ಒಂದೇ ಆಗುತ್ತೆ ಬಿಡಿನ. ಏನು ಮಾತಾಡ ತಾಲೂಕಲ್ಲಿ ಏಜೆಂಟ್ ಇಕ್ಕಂಗಿಲ್ಲ, ಎಲ್ಲ ಅವರಿಬ್ರು ಒಂದಾಗಿದ್ದಾರಲ್ಲ, ಒಂದೇ ಆಗೋಗುತ್ತೆ ತಾಲೂಕೆಲ್ಲ. ಯಾವ್ದಕ್ಕೂ ಒನ್ವೇ ಆಗುತ್ತೆ ಅಂತ ಹೇಳ್ತೀರಾ? ಈಗ ಅವರಿಬ್ರು ಯಾವ್ದಕ್ಕೆ ಸೇರೋದು ಇವಾಗ? ಕಾಂಗ್ರೆಸ್ ತಾನೆ? ಹೌದು. ಒಂದೇ ಆಗೋಗುತ್ತೆ ಬಿಡಿ. ಇವಾಗ ಅವರಿಬ್ರು ಒಂದಾದ್ಮೇಲೆ ತಾಲೂಕಲ್ಲಿ ಏನ್ ಅನ್ಕೊಂಡಿದ್ದೀರಿ? ಒಂದೇ ಆಗೋಗುತ್ತೆ ಇವಾಗ. ಅಲ್ಲ ಸರ್, ಈಗ ವಾತಾವರಣ ಯಾವ ತರ ಇದೆ? ಈಗ KH ಮುನಿಯಪ್ಪ ಸರ್ ಅವರು ನಮಗೆ ಸಾಹೇಬರಿಗೆ ಶಿಕ್ಷಣ ಕೊಟ್ಟಿದ್ದಾರೆ, ಹೋಗ್ರಿ ಪಾರ್ಟಿಗೆ ಮಾಡಿ ಅಂತ. ಮೊನ್ನೆ ನಾಮಿನೇಷನ್ ಸಾಹೇಬರು ಬಂದಿದ್ರು, ನಾವೆಲ್ಲ ಹೋಗಿದ್ವಿ, ಸಾಹೇಬ್ರ ಜೊತೆ ಹೋಗಿ ನಾಮಿನೇಷನ್ ಆಗಿದ್ವಿ. ಇವಾಗ ಸಾಹೇಬರು ಬರ್ತಾ ಇಲ್ಲ. ಸಾಹೇಬರು ಬರ್ತಾ ಇಲ್ಲ, ನಾವ್ ಯಾರು ಹೋಗೋದು ಇಲ್ಲ. ಸಾಹೇಬರು ಬಂದಾಗ ನಾವೆಲ್ಲ ಹೋಗ್ತೀವಿ, ಮಾಡ್ತೀವಿ. KH ಬಣ ಎಲ್ಲ ಅಷ್ಟೇ. ಅವ್ರು ಬೆಳಗ್ಗೆ ಒಂದು ಪಾರ್ಟಿ, ರಾತ್ರಿ ಒಂದ್ ಪಾರ್ಟಿ ಹೋಗೋರು ಕತೆ. ನಮ್ಗೆ ನಮ್ಮನ್ನ ನಿಮ್ ಮನೆಗ್ ಬರ್ಲಿಲ್ಲ ಅಂತ ನಿಮ್ ಕೋಪನ? ಸರ್, ನನ್ನ ಮನೆಗೆ ಯಾವ ತರ ನನ್ನ ಮನೆ ಕಾಂಗ್ರೆಸ್. ಅವ್ರು ಯಾರು ಸರ್ ಮನೆಗೆ? ಏನ್ ನನ್ನ ದಳನ ಬಿಜೆಪಿನ? ನನ್ನ ಮನೆಗೆ ಏನಕ್ಕೆ ಅವ್ರು ಬರ್ತಾರೆ? ಏನ ನನ್ನ ಮನೆಗೆ ಬರ್ಬೇಕೇನ ಅವ್ರು? ನಾನು ಕಾಂಗ್ರೆಸ್, ನನ್ಗೆ ಯಾರೇನು ಬರಂಗಿಲ್ಲ. ಅವ್ರಂಗ ನಾನೇನಾದ್ರು ಅಲ್ಲಿ ಇಲ್ಲಿ ಗೇಮ್ಗಳು ಆಡ್ತಾ ಇದ್ರೆ ಬರ್ಬೇಕು, ಕರ್ಕೊಳ್ಬೇಕು. ನನ್ನನ್ನೇ ಅವ್ರು ಬರ್ಲಿ, ಬಟ್ ನಾವ್ ಆನಷ್ಟೇ ಕಾಂಗ್ರೆಸ್ ಮಾಡ್ತೀವಿ. ಅವ್ರಂಗೆ ನಾವೇನು ಡಬಲ್ ಗೇಮ್ಗಳೆಲ್ಲ ಮಾಡೋದಿಲ್ಲ. ಮಾಡ್ಕೊಳ್ಳಿ ಇವಾಗ ಯಾಕೆ? ಅಲ್ಲ, ನೆನ್ನಿನ ವಾತಾವರಣ ರಾಮಲಿಂಗಾರೆಡ್ಡಿ ಅವ್ರಾಗ್ಬೋದು, ನೀಲಕಂಠೇಗೌಡ ಸರ್, ಈಗ ನಾನ್ ಹೇಳ್ತೀನಿ ಕೇಳಿ. ಇವಾಗ ಒಂದು JDS ಲೀಡರ್ನ, ಒಂದು ಬಿಜೆಪಿ ಲೀಡರ್ನ ಕರ್ಕೊಂಡ್ರೆ ಹೌದಪ್ಪ ಒಳ್ಳೆ ವರ್ಕು, ಒಂದು 500 ಓಟ್ ಇರೋನ್ ಕರ್ಕೊಂಡ್ರು ಅಂತ ಹೇಳೋಣ. ರಾಮಲಿಂಗಾರೆಡ್ಡಿ ಕರ್ಕೊಂಡು ಏನ್ ಸರ್ ಪ್ರಯೋಜನ? ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಅಲ್ಲ, ರಾಮಲಿಂಗಾರೆಡ್ಡಿ ಕರ್ಕೊಂಡು ಏನು ಬರೋಣ? ಅಲ್ಲ ಎಲ್ಲೋ ಒಂದು ಇರುಸು ಮುರುಸು ಇರೋದನ್ನ ಒಂದು ಮಾಡ್ತಾ ಇರೋದು, ಗುಂಪುಗಳನ್ನ ಒಂದು ಮಾಡ್ತಾ ಇರೋದು. ಅವ್ರ ಕಥೆಗಳೆಲ್ಲ ನಾಳೆ ಕೌಂಟಿಂಗ್ ಆದ್ಮೇಲೆ ಬೂತ್ಗಳಲ್ಲಿ ಹೇಳ್ತೀನಿ, ಸುಮ್ಮನೆ ಎಂತವ್ರ ಮಾತು ಕೇಳ್ತೀವಿ ನನ್ನ ನೀವು. ಅಲ್ಲ ಕೌಂಟಿಂಗ್ ಆಗತ್ತಲ್ಲ, ಆ ಬೂತ್ಗಳಲ್ಲಿ ಲೆಕ್ಕ ಹಾಕೊಳ್ರಿ. ಯಾರ ಬೂತ್ಗಳಲ್ಲಿ ಎಷ್ಟು ಓಟ್ ಬರುತ್ತೆ ಕಾಂಗ್ರೆಸ್ ಅಂತ ಲೆಕ್ಕ ಹಾಕೊಳ್ರಿ. ನೀವು ಇವತ್ತಿನ ಕಾರ್ಯಕ್ರಮಕ್ಕೆ ಹಾಜರಾಗ್ತಾ ಇದ್ರೆ ನಾವ್ಯಾರು ಹೋಗ್ತಾರ ಸರ್? ನಮ್ ಸಾಹೇಬ್ರು ಬರ್ತಾರ, ನಾವ್ಯಾರು ಹೋಗ್ತಾ ಇಲ್ಲ. ಅಂದ್ರೆ ಈಗ್ಲೂ ಕೂಡ ಮುಂದುವರಿತಾ ಇದೆಯಾ ನಿಮ್ಮ ಒಂದು ಇರುಸು ಮುರುಸು? ಪಾರ್ಟಿ ಅಲ್ಲ, ಸಾಹೇಬ್ರು ಯಾವತ್ತು ಅವರು ಬರ್ಲಿಲ್ಲ, ಅದನ್ನ ನಾವು ಹೋಗ್ತಾ ಇಲ್ಲ ಅಷ್ಟೇ. ವೋಟ್ ಆಗೋದು ನಾವು ಕಾಂಗ್ರೆಸ್, ನಾವೇನು ಅದ್ರಲ್ಲಿ ಎರಡನೇ ಮಾತಿಲ್ಲ. ಸಾಹೇಬ್ರು ಬಂದಿರೋಗ್ ನಾವ್ಯಾಕೆ ಸರ್ ಹೋಗ್ತೇವೆ? ಅದ್ಯಾರೋ ಲೀಡರ್ ಇರ್ತಾರಲ್ಲ, ಇವಾಗ ಯಾರೋ ಒಬ್ಬರು 5 ಲೀಡರ್ ನಾವು ಗೆಲ್ಸ್ಕೊಂಡು ಹೋಗಿದ್ದಾರಲ್ಲ, ಗೆಲ್ಸ್ಲಿ ಕಾಂಗ್ರೆಸ್ ಗೆಲ್ಸ ತಾನೆ ಅವರಲ್ಲಿ ಇರೋಗ್ಲಾಗದ. ಅಲ್ಲ, ನೀವು ದೂರ ಆದ ತಕ್ಷಣ ಕಾಂಗ್ರೆಸ್ ಪಕ್ಷ ಬರಲ್ಲ ಅಂತ ನಿಮ್ಮಿದ? ನಾವು ಪಾರ್ಟಿ ಸರ್, ನಾವು ದಯವಿಟ್ಟು ಆ ರೀತಿ ಎಲ್ಲ ಹೇಳ್ಬಿಟ್ಟು ನಾವು ಪಾರ್ಟಿ ಆನಷ್ಟ ಕಾಂಗ್ರೆಸ್ ಪಾರ್ಟಿಗೆ ಮಾಡ್ತೀವಿ. ನಮ್ಮ ಕೈಯಲ್ಲಷ್ಟು ಮಾಡ್ತೀವಿ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಇವಾಗ ಇವ್ರೇನು ಅದು ಇದು ಸೇರಿಸ್ಕೊಂಡೇನೋ ನಾವೆಲ್ಲ ಒಳ್ಳೆ ಮಾಡ್ಬಿಟ್ಟು ಅಂತ ಹೋಗಿದಾರಲ್ಲ, ಮಾಡಿರಿ. ನಾಳೆ ಕೌಂಟಿಂಗ್ ಅದ ಬೂತ್ಗಳಲ್ಲಿ ಗೊತ್ತಾಗತ್ತೆ ಇವ್ರು ಯೋಗ್ತಿಗ್ಲೇನಂತ. ಇವಾಗ ಯಾಕೆ ಅದೆಲ್ಲ ಮಾತಾಡ್ಬೇಕ? 4ನೇ ತಾರೀಕು ಗೊತ್ತಾಗತ್ತಲ್ಲ ಇವ್ರು ಬದುಕಿಗ್ಲೇನಂತ. KH ಮುನಿಯಪ್ಪನವ್ರನ್ನ ಕಡೆಗಣಿಸಿದ್ರೆ ಏನಾಗತ್ತೆ ಅಂತ ಹೇಳೋದು 4ನೇ ತಾರೀಕು ಗೊತ್ತಾಗತ್ತೆ. ಯಾಕೆ ಹೇಳ್ಬೇಕು? ಈಗ KH ಮುನಿಯಪ್ಪನ ಕಡೆಗಣಿಸ್ತಾ ಇದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? 100% ಅನ್ಸುತ್ತೆ ಸರ್, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ನಮ್ಮ ಹೈಕಮಾಂಡ್ಗೂ ಏನು ಅನ್ಕೊಂಡಿದ್ದಾರೆ, KH ಮುನಿಯಪ್ಪ ಏನೊಂದು 4ನೇ ತಾರೀಕು ಗೊತ್ತಾಗತ್ತೆ. ಇವಾಗ ಯಾಕೆ ಹೇಳ್ಬೇಕು ನಾವು? ಸಾಹೇಬ್ರು ಸೀದಾ ಹೇಳಿದ್ರೆ ಎಲ್ಲ ಕಾಂಗ್ರೆಸ್ ಮಾತ್ರ, ನಾವು ಕಾಂಗ್ರೆಸ್ಗೆ ಮಾಡೋದು. ಬಟ್ ಜನ
ಕೋಲಾರ ಜಿಲ್ಲೆಯಿಂದ ನಂಬ್ತಾ ಇಲ್ಲ ಇವ್ರನ್ನ, ಕಾಂಗ್ರೆಸ್ ಅವ್ರನ್ನ. ಇನ್ನೂ ಕೆ.ಎಚ್. ಮುನಿಯಪ್ಪನ ಇವ್ರು ಕಡೆಗಣಿಸ್ತಾ ಇದ್ದಾರೆ. ಕೆ.ಎಚ್. ಮುನಿಯಪ್ಪ ಇಲ್ಲ ನಾವು ಗೆಲ್ತೀವಿ, ಈ ಕೆ.ಎಚ್. ಮುನಿಯಪ್ಪ ಯಾವ ಲೀಡರ್ ಅನ್ನೋ ಟೈಪಲ್ಲಿ ಇದ್ದಾರೆ ಇವರು. ಗೊತ್ತಾಗತ್ತೆ 4ನೇ ತಾರೀಕು, ನಾವ್ ಯಾಕೆ ಹೇಳ್ಬೇಕು ಅದೆಲ್ಲ? 4ನೇ ತಾರೀಕು ಗೊತ್ತಾಗತ್ತೆ ಇವ್ರು ಯೋಗ ಹೋಗ್ತಿಲ್ಲ ಅಂತ ಗೊತ್ತಾಗತ್ತೆ. ಇರಿ ಇವಾಗ ಯಾಕೆ ಹೇಳ್ಬೇಕು? ಓಕೆ ಸರ್, ಅಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಇವತ್ತು ಏನು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬರ್ತಿದ್ದಾರೆ? ಇಲ್ಲ ಬರ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಫೋನ್ ಮಾಡಿದ್ರ, ಹಾ ಸರ್, ಈ ರೀತಿ ಬರ್ತಾ ಇದಾರೆ ಅಂತ ಹೇಳಿ ಫೋನ್ ಮಾಡಿದ್ರಿಂದ ಎಲ್ಲ ನಾನು ಹೇಳಿದ್ದೀನಿ ನಮ್ಮ ತಾಲೂಕಲ್ಲವರು ಹೋಗ್ತಾರೆ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾವೆಲ್ಲ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಯಾರು ಇದ್ದು ಮಾಡ್ತಾ ಇದೀವಿ ಸರ್, ಅದೇನು ಪ್ರಾಬ್ಲಮ್ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಸಮುದ್ರದಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.